ಈಗ ಶಾವಿಗೆ ಹಿಂಡ್ತೀರಿ. ಇದು ಅದಕ್ಕೆ ಮುಂಚೆ ಒಂದು ಪಾತ್ರೆಗೆ ನೀರು ಹಾಕಿ ಉಪ್ಪು ಹಾಕಿ ಎಣ್ಣೆ ಹಾಕಿ ಒಂದು ಕುದಿಸ್ಕೊಬೇಕು. ಒಂದು 5 ನಿಮಿಷ ಈ ಥರ ಉಯ್ಕೊಂಡು ಸ್ವಲ್ಪ ಕಲಿಸ್ಕೊಬೇಕು. ಕಲಿಸ್ಕೊಂಡು ಉಂಡೆ ಥರ ಮಾಡಿ ಶಾವಿಗೆಯಲ್ಲಿ ಹಾಕಬೇಕು. ಈ ಥರ ಶಾವಿಗೆಯಲ್ಲಿ ಹಿಂಡೋದು, ಇದ್ರೊಳಗಡೆ ಹಾಕ್ಬಿಟ್ಟು ಹಿಂಡೋದು, ಉಂಡೆ ಮಾಡಿ ಇದ್ರೊಳಗಡೆ ಹಾಕೋದು. ನೋಡಿ, ಈ ಥರ ಹಿಂಡೋದು ಈಸಿಯಾಗಿರುತ್ತೆ ತಿನ್ನೋಕ್ಕೆ. ಬಿಸಿನೀರೆಲ್ಲ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹಬೆಯಲ್ಲಿ ಬೇಯಿಸ್ಕೊಳೋದು. ನೋಡಿ, ಈ ಥರ ರೌಂಡಾಗಿ ಇಟ್ಕೊಳ್ಳೋದು. ಕುದ್ದಿದೆ, ಅದರೊಳಗಡೆ ಇಡಬೇಕು. ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕು. ಶಾವಿಗೆ ಬೆಂದಿದೆ. ಈ ಥರ ನೋಡಿ, ಬೆಂದಿದೆ. ಈಗ ತಟ್ಟೆಗೆ ನೋಡಿ, ಶಾವಿಗೆ ರೆಡಿಯಾಗಿದೆ. ಇದು ವಡೆ ಕರಿ ಮಾಡಿದ್ದೀರಿ. ಅದ್ರ ಜೊತೆ ಸರ್ವ್ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆವಾಗಲೇ ವಡೆ ಕರಿ ಮಾಡಿದ್ರದು. ಶಾವಿಗೆ ಜೊತೆ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.